ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರೀಸೆಂಟ್ ಆಗಿ ಲಾಂಚ್ ಆಗಿರುವಂತ ಹೀರೋ ಎಕ್ಸ್ಟ್ರೀಮ್ 125R ರಿವ್ಯೂ ಮಾಡೋಣ. ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಬೈಕ್ನ ಕೀ ಈ ತರ ಇದೆ. ಈ ಬೈಕ್ನ ಲುಕ್ಸ್ ನೋಡೋದಾದ್ರೆ ಇದು ಓವರ್ ಆಲ್ ಅಗ್ರೆಸಿವ್ ಲುಕ್ ನಲ್ಲಿ ಕಾಣಿಸುತ್ತೆ. ಸ್ಪೋರ್ಟಿ ಡಿಸೈನ್ ನಲ್ಲಿ ಬಿಲ್ಡ್ ಮಾಡಿದ್ದಾರೆ. ಇದನ್ನ ನೋಡಿದ್ರೆ 125cc ಬೈಕ್ ಹಾಗೆ ಅನ್ಸಲ್ಲ, 200cc ಇರ್ಬೋದು ಅಂತ ಅನ್ಸುತ್ತೆ. ಫ್ರಂಟ್ ಇಂದ ಈ ತರ ಕಾಣಿಸುತ್ತೆ. ಇಲ್ಲಿ ನಂಬರ್ ಪ್ಲೇಟ್ ಮೌಂಟ್ ಇದೆ. ಇಲ್ಲಿ ಹೀರೋ 3D ಲೋಗೋ ಕಾಣಿಸುತ್ತೆ. LED DLRs ಇವೆ. ಇದರಲ್ಲಿ ನಿಮಗೆ ಓವರ್ ಆಲ್ LED ಸೆಟಪ್ ಸಿಗುತ್ತೆ. ಇಲ್ಲಿ ಪ್ರೊಜೆಕ್ಟರ್ ಹೈ ಬೀಮ್ ಮತ್ತು ಲೋ ಬೀಮ್ LED ಬ್ಲಿಂಕರ್ಸ್ ಇದಾವೆ. ಇಲ್ಲಿ ಮಡ್ ಗಾರ್ಡ್ ಇದೆ. ರೇರ್ ವ್ಯೂ ಮಿರರ್ಸ್ ಇದು ಕೂಡ ಏರೋಡೈನಾಮಿಕ್ ಡಿಸೈನ್ ನಲ್ಲಿ ಮಾಡಿದ್ದಾರೆ. ಸೈಡ್ ಪ್ರೊಫೈಲ್ ನಲ್ಲಿ ಈ ರೀತಿ ಲುಕ್ ಸಿಗುತ್ತೆ. ಸ್ಲೈಟ್ಲಿ ಇದು BMW 310R ನ ಹಾಗೆ ಕಾಣಿಸುತ್ತೆ. ಫ್ರಂಟ್ ಅಲ್ಲಿ ಅಲಾಯ್ ವೀಲ್ಸ್ ಇದೆ. ವೀಲ್ ನ ಡಿಸೈನ್ ತುಂಬಾ ಪ್ರೀಮಿಯಂ ಆಗಿ ಕಾಣಿಸುತ್ತೆ. ಟೈರ್ ನ ಸೈಜ್ 90x90 17 ಇಂಚ್ MRF ನ ಟ್ಯೂಬ್ಲೆಸ್ ಟೈರ್ ಸಿಗುತ್ತೆ. ಇಲ್ಲಿ ರಿಫ್ಲೆಕ್ಟರ್ ಇದೆ. ಇದರ ಟ್ಯಾಂಕ್ ತುಂಬಾ ಮಸ್ಕುಲರ್ ಆಗಿ ಇದೆ. ಇದು ಡುವಲ್ ಟೋನ್ ಕಲರ್ ಇದೆ. ಎಕ್ಸ್ಟ್ರೀಮ್ ಅಂತ 3D ಸ್ಟಿಕರಿಂಗ್ ಇದೆ. ಇಲ್ಲಿ 125R ಅಂತ ಗ್ರಾಫಿಕ್ ಸ್ಟಿಕರ್ಸ್, ಸ್ಪ್ರಿಂಟ್ EBT ಟೆಕ್ನಾಲಜಿ ಸ್ಟಿಕರ್ ಮತ್ತೆ ಹೀರೋ ಸ್ಟಿಕರ್ ಇದೆ. ಇಂಜಿನ್ ನ ಮೇಲೂ ಕೂಡ ಹೀರೋ ಲೋಗೋ ಕಾಣಿಸುತ್ತೆ. ಇಲ್ಲಿ ಇಂಜಿನ್ ಆಯಿಲ್ ಲೆವೆಲ್ ಅನ್ನ ಚೆಕ್ ಮಾಡಬಹುದು. ಇದರಲ್ಲಿ ನಿಮಗೆ ಕಿಕ್ ಸ್ಟಾರ್ಟ್ ಕೂಡ ಸಿಗುತ್ತೆ. ಬ್ರೇಕ್ ಪೆಡಲ್, ಫುಟ್ ರೆಸ್ಟ್, ರೇರ್ ಫುಟ್ ರೆಸ್ಟ್ ಫೋಲ್ಡಬಲ್ ಸಿಗುತ್ತೆ. ಇದರ ಎಕ್ಸಾಸ್ಟ್ ಈ ರೀತಿ ಇದೆ. ಮೇಲ್ಗಡೆ ಪ್ರೊಟೆಕ್ಟರ್ ಕೂಡ ಇದೆ. ರೇರ್ ಅಲ್ಲೂ ನಿಮ್ಗೆ ಅಲಾಯ್ ವೀಲ್ ಇದೆ. ಹಾಗೆ MRF ನ 120x80 17 ಇಂಚ್ ಟ್ಯೂಬ್ಲೆಸ್ ಟೈರ್ ಸಿಗುತ್ತೆ. ಬ್ಯಾಕ್ ಸೈಡ್ ಇಂದ ನೋಡಿದ್ರೆ ಗ್ರಾಬ್ ಹ್ಯಾಂಡಲ್ಸ್ ಇದಾವೆ. ಹೀರೋ ಸ್ಟಿಕ್ಕರ್, ಇಲ್ಲಿ LED ಟೇಲ್ ಲೈಟ್, LED ಬ್ಲಿಂಕರ್ಸ್ ಮತ್ತೆ ನಂಬರ್ ಪ್ಲೇಟ್ ಮೌಂಟ್ ಸಿಗುತ್ತೆ. ಕೆಳಗಡೆ ಟೈರ್ ಹಗ್ಗರ್ ಇದೆ. ಸಿಂಗಲ್ ಸೈಡ್ ಮೌಂಟೆಡ್ ಇದೆ. ಯೂನಿಕ್ ಲುಕ್ ನಲ್ಲಿ ಕಾಣಿಸುತ್ತೆ. ಇಲ್ಲಿ ಮೆಟಲ್ ಇಂದ ಸಪೋರ್ಟ್ ಇದೆ. ಟೈರ್ ಹಗ್ಗರ್ ಮೇಲೂ ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ಪ್ಲಾಸ್ಟಿಕ್ ಇಂದ ಆಗಿರೋ ಪ್ರೊಟೆಕ್ಟರ್ ಕೊಟ್ಟಿದ್ದಾರೆ. ಸಾರಿ ಗಾರ್ಡ್ ಬದಲು ಈ ಡಿಸೈನ್ ಮಾಡಿದ್ದಾರೆ. ಈ ಸೈಡ್ ಅಲ್ಲೂ ಸೇಮ್ ಸ್ಟಿಕರಿಂಗ್ಸ್ ಸಿಗುತ್ತೆ. ಇಲ್ಲಿ ಗೇರ್ ಲಿವರ್ ಇದೆ. ಇದರಲ್ಲಿ ನಿಮ್ಗೆ ಇಂಜಿನ್ ಕಟ್ ಆಫ್ ಸೈಡ್ ಸ್ಟ್ಯಾಂಡ್ ಸಿಗುತ್ತೆ. ಹಾಗೆ ಸೆಂಟರ್ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಸೀಟ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಸ್ಪ್ಲಿಟ್ ಸೀಟ್ ಸಿಗುತ್ತೆ. ಸೀಟ್ ಕುಶನಿಂಗ್ ಕೂಡ ಸ್ಮೂತ್ ಇದೆ, ಕಂಫರ್ಟೇಬಲ್ ಇದೆ. ಇಂಜಿನ್ ಪವರ್ ಬಗ್ಗೆ ನೋಡೋದಾದ್ರೆ ಇದು 124.7cc 4 ಸ್ಟ್ರೋಕ್ ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇದೆ. ಮ್ಯಾಕ್ಸಿಮಮ್ ಟಾರ್ಕ್ 10.5 ನ್ಯೂಟನ್ ಮೀಟರ್ at 6000 RPM. ಮ್ಯಾಕ್ಸಿಮಮ್ ಪವರ್ 11.5 PS at 8250 RPM ಪ್ರೊಡ್ಯೂಸ್ ಮಾಡುತ್ತೆ. ಫ್ಯೂಲ್ ಇಂಜೆಕ್ಟರ್ ಫ್ಯೂಲ್ ಸಪ್ಲೈ ಸಿಸ್ಟಮ್ ಇದ್ದು ಇಂಜಿನ್ ನ ಎಮಿಷನ್ ನಾರ್ಮ್ BS6 ಇದೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಡಿಜಿಟಲ್ ಇದೆ, ಬಟ್ ಇದರ ಬ್ರೈಟ್ನೆಸ್ ಕಮ್ಮಿ ಇದೆ. ಡೇ ಟೈಮ್ ನಲ್ಲಿ ಪ್ರಾಪರ್ ಆಗಿ ವಿಸಿಬಲ್ ಆಗಲ್ಲ. ಇದರಲ್ಲಿ ನಿಮಗೆ RPM ಮೀಟರ್, ಓಡೋಮೀಟರ್, ಸ್ಪೀಡೋಮೀಟರ್, ಕ್ಲಾಕ್, ಗೇರ್ ಇಂಡಿಕೇಟರ್, ರೇಂಜ್, ಫ್ಯೂಲ್ ಇಂಡಿಕೇಟರ್, ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್, ABS, ಬ್ಲಿಂಕರ್ಸ್, ಸರ್ವಿಸ್ ವಾರ್ನಿಂಗ್ ಇಂಡಿಕೇಟ್ ಮಾಡುತ್ತೆ. ಈ ಬಟನ್ಸ್ ಯೂಸ್ ಮಾಡಿಕೊಂಡು ನೀವು ಡಿಸ್ಪ್ಲೇ ಆಪರೇಟ್ ಮಾಡಬಹುದು. ಕೆಳಗೆ ಇಲ್ಲಿ USB ಪೋರ್ಟ್ ಕೊಟ್ಟಿದ್ದಾರೆ. ಇದರಿಂದ ನೀವು ಮೊಬೈಲ್ ಚಾರ್ಜ್ ಮಾಡ್ಕೊಳ್ಬಹುದು. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಂಜಿನ್ ಕಿಲ್ ಸ್ವಿಚ್, ಇಗ್ನಿಷನ್ ಮತ್ತು ಸೆಲ್ಫ್ ಸ್ಟಾರ್ಟ್ ಬಟನ್ ಒಂದರಲ್ಲೇ ಕೊಟ್ಟಿದ್ದಾರೆ. ಇಲ್ಲಿ ಫ್ರಂಟ್ ಬ್ರೇಕ್ ಲಿವರ್, ಆಕ್ಸಿಲರೇಷನ್ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಹೈ ಬೀಮ್, ಲೋ ಬೀಮ್ ಸ್ವಿಚ್, ಬ್ಲಿಂಕರ್ಸ್, ಹಾರ್ನ್ ಮತ್ತೆ ಇಲ್ಲಿ ಪಾಸ್ ಬಟನ್ ಇದೆ. ಇಲ್ಲಿ ಕ್ಲಚ್ ಲಿವರ್ ಇದೆ. ಇದರಲ್ಲಿ ಸಿಂಗಲ್ ಬಾರ್ ಹ್ಯಾಂಡಲ್ ಸಿಗುತ್ತೆ. ಟ್ರಾನ್ಸ್ಮಿಷನ್ ಇದರಲ್ಲಿ 5 ಗೇರ್ಸ್ ಇದಾವೆ. ವೆಟ್ ಮಲ್ಟಿಪ್ಲೇಟ್ ಕ್ಲಚ್ ಹೊಂದಿದೆ. ಗೇರ್ಸ್ ಸ್ಮೂತ್ ಆಗಿ ಶಿಫ್ಟ್ ಆಗುತ್ತೆ. ಚೈನ್ ಡ್ರೈವ್ ಟೈಪ್ ಇದೆ. ಸಸ್ಪೆನ್ಷನ್ಸ್ ಫ್ರಂಟ್ ಅಲ್ಲಿ 37 mm ಕಾನ್ವೆನ್ಷನಲ್ ಟೆಲಿಸ್ಕೋಪಿಕ್ ಫೋರ್ಕ್ಸ್ ಇದಾವೆ. ಇದು ತುಂಬಾ ಸ್ಮೂತ್ ರೈಡಿಂಗ್ ಕಂಫರ್ಟ್ ಪ್ರೊವೈಡ್ ಮಾಡುತ್ತೆ. ರೇರ್ ಅಲ್ಲಿ ಅಡ್ಜಸ್ಟೇಬಲ್ ಹೈಡ್ರೋಲಿಕ್ ಶಾಕ್ ಅಬ್ಸಾರ್ಬರ್ ಸಿಗುತ್ತೆ. ರೇರ್ ಸಸ್ಪೆನ್ಷನ್ ಸ್ವಲ್ಪ ಸ್ಟಿಫ್ ಇದೆ. ಬ್ರೇಕ್ಸ್ ಇದರಲ್ಲಿ ಫ್ರಂಟ್ 276 mm ಡಿಸ್ಕ್ ಬ್ರೇಕ್ ಇದೆ. ರೇರ್ ಅಲ್ಲಿ 130 mm ಡ್ರಮ್ ಬ್ರೇಕ್ ಸಿಗುತ್ತೆ. ಇದರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ 10 ಲೀಟರ್ಸ್ ಇದೆ. ಮೈಲೇಜ್ 66 km/L ಕೊಡುತ್ತೆ ಅಂತ ಹೀರೋದವರು ಕ್ಲೈಮ್ ಮಾಡ್ತಿದ್ದಾರೆ. ಇದು ನಿಮ್ಮ ರೈಡಿಂಗ್ ಸ್ಟೈಲ್ ಮೇಲೆ ವೇರಿಯೇಷನ್ ಆಗುತ್ತೆ. ಇದು E20 ಪೆಟ್ರೋಲ್ ಅನ್ನ ಸಪೋರ್ಟ್ ಮಾಡುತ್ತೆ. ಟಾಪ್ ಸ್ಪೀಡ್ 105 km/h
ಪವರ್ ಇದೆ. 0 to 60 5.9 ಸೆಕೆಂಡ್ಸ್ ನಲ್ಲಿ ಪಿಕಪ್ ತಗೊಳುತ್ತೆ. ಸೀಟ್ ಹೈಟ್ 794 mm, ಗ್ರೌಂಡ್ ಕ್ಲಿಯರೆನ್ಸ್ 180 mm, ವೀಲ್ ಬೇಸ್ 1319 mm ಇದೆ. ಈ ಬೈಕ್ ನ ವೇಟ್ 136 kg ಇದೆ. ಇದರ ಪ್ರೈಸ್ ಮತ್ತು ವೇರಿಯಂಟ್ಸ್ ನೋಡಿದ್ರೆ ಇದರಲ್ಲಿ 2 ವೇರಿಯಂಟ್ಸ್ ಸಿಗುತ್ತೆ. IBS ಮತ್ತು ABS 2 ವೇರಿಯಂಟ್ಸ್ ಇದಾವೆ. IBS ವೇರಿಯಂಟ್ ನ ಎಕ್ಸ್ ಶೋರೂಮ್ ಪ್ರೈಸ್ 95,000 ಇದೆ. ABS ವೇರಿಯಂಟ್ ನ ಪ್ರೈಸ್ 99,500 ಇದೆ. ಕಲರ್ ವೇರಿಯಂಟ್ಸ್ ಬ್ಲ್ಯಾಕ್, ರೆಡ್ ಮತ್ತು ಬ್ಲೂ ನಲ್ಲಿ ಸಿಗುತ್ತೆ. 3 ಕಲರ್ ನಲ್ಲಿ ಅವೈಲೇಬಲ್ ಇದೆ. ಈ ಬೈಕ್ ನ ನೀವು TVS ರೈಡರ್ ಜೊತೆ ಕಂಪೇರ್ ಮಾಡಬಹುದು. TVS ರೈಡರ್ ನಲ್ಲಿ ನಿಮಗೆ ಸ್ವಲ್ಪ ಜಾಸ್ತಿ ಪವರ್ ಸಿಗುತ್ತೆ, ಬಟ್ ಹೀರೋ ಎಕ್ಸ್ಟ್ರೀಮ್ ಅಗ್ರೆಸಿವ್ ಲುಕ್ ನಲ್ಲಿ ಸಿಗುತ್ತೆ. ಈ ಒಂದು ಯೂನಿಟ್ ಪ್ರೊವೈಡ್ ಮಾಡಿರೋ ಚಡ್ಡಾ ಶೋರೂಮ್ ಗದಗ್ನವರಿಗೆ ಥ್ಯಾಂಕ್ ಯು. ನಿಮ್ಗೆ ಯಾವುದೇ ಹೀರೋ ಬೈಕ್ ಡೀಟೇಲ್ಸ್ ಬೇಕಾದ್ರೂ ಶೋರೂಮ್ ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಫ್ರೆಂಡ್ಸ್, ಇದೇ ರೀತಿ ವಿಡಿಯೋಸ್ ಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಇಂದ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.